ಅಪ್ಪ ಈ ಸ್ಕೂಲಲ್ಲಿ ಏನಂದ್ರಪ್ಪ ನಮ್ಗೆ ತುಂಬಾ ಇಷ್ಟ ಅಂದ್ರೆ ಯಾವ್ದು ಏನು ಹೆಸರಿಡೋಷ್ಟಿಲ್ಲ, ಚೆನ್ನಾಗಿದೆ, ಗುಡ್. ಅವ್ರ ಅಪ್ಪ ಅಮ್ಮನ್ ಕೂಡ ನೋಡಿ ಅವ್ರನ್ನ ಎಂಜಾಯ್ಮೆಂಟ್ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಲೇಡೀಸ್ಗೆ ಬೆಳಗ್ಗೆ ಎದ್ರೆ ಅಡಿಗೆ ಮಾಡು, ಪಾತ್ರೆ ತೊಳಿ, ಬಟ್ಟೆ ಹೋಗಿ, ಮಕ್ಳಿಗೆ ಬಡ್ಸು, ಗಂಡನ್ ಬಡ್ಸು, ಅಷ್ಟೇ ಕೆಲ್ಸ. ದಟ್ ವೈ ಐ ಚೈಲ್ಡ್ ನಾಟ್ ಪ್ಯಾರೆಂಟ್ಸ್. ಥ್ಯಾಂಕ್ ಯು ಸರ್. ಅದು ಯಾವಾಗಿಂದನೂ ಚೆನ್ನಾಗಿತ್ತು ಸರ್. ಗೇಮ್ಸ್ ಎಲ್ಲಾನು, ಊಟ ಆಗ್ಲಿ, ಸಂಕ್ರಾಂತಿ ಹಬ್ಬ, ಯುಗಾದಿ ಹಬ್ಬ ಯಾವ ರೀತಿ ಜಾಸ್ತಿ ಆಚರಣೆ ಮಾಡ್ತೀವೋ ಆ ರೀತಿ ಎಲ್ಲಾ ಟೀಚರ್ಸ್ ನಮ್ ಸಾರು ಹಬ್ಬ ಇಲ್ಲಿ ಒಂಥರ ನಮ್ದು ಬ್ರ್ಯಾಂಡ್ ಇದ್ದಂಗೆ ಇವತ್ತು ಮಾಡಿರುವಂತ ಒಂದು ಪ್ರೋಗ್ರಾಮು ಎಲ್ಲಾರ ಮನ್ಸಲ್ಲಿ ಇರತ್ತೆ. ಯಾಕಂದ್ರೆ ಎಲ್ಲಾದ್ರಲ್ಲೂ ಸೋತಿ ಹೋದೆ, ಆದ್ರೂ ಕೆಲವೊಂದ್ ಕಡೆ ಬ್ರ್ಯಾಂಡ್ ಆಗಲಿ ಗೆದ್ದಿದ್ದೀನಿ. ಚಿನ್ನದ ಸಂತೆ ಮಾಡಿದ್ರು. ಆ ಫಂಕ್ಷನ್ ಅಂತೂ ಇಡೀ ನಮ್ಮ ತಾಲೂಕಲ್ಲಿ ಎಲ್ಲಿ ಮಾಡಿಲ್ಲ. ಫಸ್ಟ್ ಎಜುಕೇಶನ್ ಮಾತ್ರ ಇದೆ ಅಂತ ನಾವು ತಿಳ್ಕೊಂಡಿದ್ವಿ. ಈಗ ಗೊತ್ತಾಗ್ತಾ ಇದೆ ಬರೀ ಎಜುಕೇಶನ್ ಅಲ್ಲ ಸ್ಕೂಲ್ ಲೆವೆಲ್ ಮತ್ತೆ ನನ್ ನೆನಪಾಯ್ತು. ತುಂಬಾ ಥ್ಯಾಂಕ್ಸ್ ಮಧು ಸರ್, ಥ್ಯಾಂಕ್ಸ್. ಬಟ್ ಇಟ್ ವಾಸ್ ವೆರಿ ಅಮೇಜಿಂಗ್. They enjoyed most and they played like a children's. And they remembered their childhood days. Thanks a lot. I will remember this. Thanks a lot. I will remember this. TM ಇಂಟರ್ನ್ಯಾಷನಲ್ ಸ್ಕೂಲ್ ಅಂದ್ರೆ ನನ್ನ ಮಕ್ಕಳು LKG ಇಂದ ಓದಿದ್ದಾರೆ. ಒಬ್ಬನು SLS ಆಗಿ ಈಗ ಫಸ್ಟ್ PUC ಓದ್ತಾ ಇದ್ದಾನೆ. ಅಪ್ಪ ಈ ಸ್ಕೂಲಲ್ಲಿ ಏನಂದ್ರಪ್ಪ ನಮ್ಗೆ ತುಂಬಾ ಇಷ್ಟ ಅಂದ್ರೆ ಮಕ್ಕಳನ್ನು ಒಂದು ಗೃಹಯುದ್ಧದಲ್ಲಿ ಜವಾಬ್ದಾರಿಯಲ್ಲಿ ನಡೆಸ್ಕೊಳೋದು, ಮತ್ತೆ ಅವ್ರ ಫ್ರೆಂಡ್ಸ್ ಏನ್ ಮಾಡ್ತಾರೆ ಏನೋ ವರ್ಷಕ್ಕೊಂದ್ಸರಿ ಪ್ರತಿ ಒಂದು ವರ್ಷ ಡೆವಲಪ್ ಆಗ್ತಾ ಇದೆ ಇಲ್ಲಿ. ಬಟ್ ಇಲ್ಲಿ ಈ TM ಇಂಟರ್ನ್ಯಾಷನಲ್ ನನ್ನಿಂದ ತುಂಬಾ ಧನ್ಯವಾದಗಳು. ಇದು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮ ಮಗಳು ತನುಶ್ರೀ ಅಂತ 8th ಸ್ಟ್ಯಾಂಡರ್ಡ್. ಈ ಮುಳಬಾಲ್ ತಾಲೂಕಲ್ಲಿ ಯಾರನ್ನು ಹೋಗಿದ್ರಲ್ಲ ಗೊತ್ತಿಲ್ಲ ನನಗೆ. ಬಟ್ ಪ್ರೈವೇಟ್ ಸ್ಕೂಲಲ್ಲಿ ಸ್ಟೇಟ್ ಅವ್ರವರೆಗೂ ಟಚ್ ಮಾಡಿದ್ದಾರೆ. ಅಲ್ಲಿವರೆಗೂ ಕೂಡ ವರ್ಗೂ ಫೈಟ್ ಮಾಡಿದ್ದಾರೆ. ಅಲ್ಲಿ ಕ್ಲಬ್ ಅವರೆಲ್ಲ ಪ್ರಾಕ್ಟೀಸ್ ಇರೋರೆಲ್ಲ ಬಂದಿರೋದು. ಈ TM ಸ್ಕೂಲ್ ಅನ್ನಿಂದ ತುಂಬಾ ನಾನು ಮನಸ್ಫೂರ್ತಿವಾಗಿ ಧನ್ಯವಾಗ್ಲು ಹೇಳ್ತಾ ಇದ್ದೀನಿ. ಬಟ್ ಇದು ಎಲ್ಲೇನಿದೆಪ್ಪ, ಯಾಕಂದ್ರಪ್ಪ ಇಲ್ಲಿ ಸ್ಟಾಫ್ ಇದ್ದಾರೆ ಮೇಡಮ್ ಅವರು, ಕೆಲವರು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾರೆ. ಎಲ್ಲನ ಟೀಚರ್ ಒಬ್ರೆ ಹೈಸ್ಕೂಲ್ಗೆ ಹೇಳಲ್ಲ ನಾನು. ಬಟ್ ಇಲ್ಲಿರೋ ಸ್ಟಾಫ್ ಮಾಸ್ಟ್ರು ಅವ್ರ ತಂಗಿನೋ ಅವ್ರ ಮನೆಯಲ್ಲಿ ಹೆಂಗಿರ್ತಾರೋ ಹಂಗ ಸ್ಟಾಫ್ ಇರ್ತಾರೆ. ಅವ್ರು ಕೂಡ ಅವ್ರಂತ ಕಿಂಚ ನಮ್ಮ ಸ್ವಂತ ಸ್ಕೂಲ್ ಅನ್ನೋ ಪ್ರತಿಯೊಬ್ಬರಲ್ಲಿ ನಾನು ಒಂದು ಕೆಲಸ ನೋಡಿದ್ದೀನಿ ಆ ಟೀಚರ್ಗೆ. ಆ ಟೀಚರು ಪ್ಲಸ್ ಮಧು ಮಾಸ್ಟರು ಅವ್ರ ಇರೋರಿಗೆ ಮೇಡಮ್ಗೆ ಎಲ್ಲ ಧನ್ಯವಾದಗಳು ಹೇಳ್ತಿ. ಈ TM ಇಂಟರ್ನ್ಯಾಷನಲ್ ಇಂದ ನಾನು ತುಂಬಾ ಆಶಿಸ್ತಾ ಇನ್ನ ಮುಂಚೆಕ್ ನೋಡ್ಬೇಕಂತ ಹೇಳ್ತಾ ನಾನು ಹೇಳ್ತಾ ಇವತ್ತು ಗೇಮ್ ಅಂತ ಆಡಿದ್ರುಪ್ಪ. ಇವಾಗ ಪೇರೆಂಟ್ಸ್ ಅಲ್ಲಿ ಲೇಡಿಗೆ ಅದು ವಾಲಿಬಾಲ್ ಬಾಲ್ ಟೈಪ್ ಕೊಟ್ರು, ಕಬಡ್ಡಿ ಆಡಿಸಿದ್ರು, ಇದು ಹಗ್ಗದ ಎಳೆಯೋದು ಒಂದು ಇಳಿಸಿದ್ರು. ಒಳ್ಳೆ ಚೆನ್ನಾಗಿತ್ತು. ಮಧ್ಯಾಹ್ನ ಊಟನೂ ಸೂಪರ್ ಆಗಿತ್ತು. ಮೇಸ್ಟ್ರಿ ಏನಂದ್ರೆ ಅಲ್ಲಲ್ಲಿನೂ ಇದಾಗಲ್ಲ, ಎಲ್ಲರಲ್ಲಿ ಇದಕ್ಕೆ ಈ ಮಧು ಮಾಸ್ಟರ್ಗೆ ನಾನು ತುಂಬಾ ಧನ್ಯವಾದಗಳು ಹೇಳ್ತಾ ಪೇರೆಂಟ್ಸ್ ಸಂತೋಷ ಮಾಡಿಸಿದ್ದಕ್ಕೆ. ಎಲ್ಲ ಹೋಗೋಣ ಅಂತ ವೇಟ್ ಪ್ಯಾಂಟ್ ವೇಟ್ ಸೆಟ್ ಹಾಕೊಂಡ್ ಬಂದೆ. ಇಲ್ಲೆಲ್ಲ ಜನರು ನೋಡಿದ್ರೆ ನನ್ನ ಮೇಲೆ ಹುಮ್ಮಸ್ ಬಂತು. ಆದ್ರೂ ನೋಡೋಣ ನೋಡಿದ್ರೆ ನನ್ಗಿನ್ನ ಟೈಮ್ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅಷ್ಟು ತೃಪ್ತದಲ್ಲಿ ಚೆನ್ನಾಗಿದ್ದೀವಿ. ಎಲ್ರು ಕೂಡ ಒಬ್ರು ಕೂಡ ಹೋಗಿಲ್ಲ. ಅದಕ್ಕೆ ನಾನು ಮಧು ಮಾಸ್ಟರ್ಗೆ ಎಲ್ರನ್ನು ಸ್ವಲ್ಪ ಖುಷಿ ಮಾಡಿಸಿದ್ದಕ್ಕೆ, ಮಕ್ಕಳನ್ನೇ ನೋಡಿಲ್ಲ ಅವ್ರ ಅಪ್ಪ ಅಮ್ಮನ್ ಕೂಡ ನೋಡಿ ಅವ್ರನ್ನ ಎಂಜಾಯ್ಮೆಂಟ್ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಎಲ್ಲರಿಗೂ ನನ್ನ ನಮಸ್ಕಾರಗಳು, ಶುಭ ಸಂಜೆ. ಈ TM ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಂದ್ರೆ ಒಂದು ಒಳ್ಳೆ ನೇಚರ್ ಆಗ್ಲಿ, ಟೀಚರ್ಸ್ ಆಗ್ಲಿ ಒಳ್ಳೇದಾಗಿ ನಡ್ಕೊಂತಾರೆ. ಮಕ್ಕಳನ್ನ ಯಾವುದೇ ಒಂದ್ ರೀತಿ ಏನು ಪ್ರಾಬ್ಲಮ್ ಇಲ್ದೆ ಚೆನ್ನಾಗಿ ಅವ್ರ ಜವಾಬ್ದಾರಿಯಿಂದ ನೋಡ್ಕೊಂತಾರೆ. ಅದ್ರ ಬಿಟ್ರೆ ಎಲ್ಲ ಕೋಚಿಂಗು ಅಷ್ಟೇ, ಎಜುಕೇಶನ್, ಸ್ಪೋಕನ್ ಇಂಗ್ಲಿಷು ಎಲ್ಲ ಕರೆಕ್ಟ್ ಆಗಿದೆ. ವ್ಯಾನ್ ಸೌಲಭ್ಯ ಆಗ್ಲಿ ಯಾವ್ದು ಏನು ಹೆಸರಿಡೋಷ್ಟಿಲ್ಲ, ಚೆನ್ನಾಗಿದೆ, ಗುಡ್ ಟೀಚರ್ಸ್ ಅಂಡ್ ಎಲ್ಲ ಗುಡ್ ಆಗಿದೆ. ಇವತ್ತಿನ ಕಾರ್ಯಕ್ರಮ ಅಂತಂದ್ರೆ ನಮ್ ಬಾಲ್ಯ ನಾವೇ ನೆನ್ಸ್ಕೊಂಡ್ವಿ. ಯಾವಾಗೋ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಆಡ್ತಾ ಇದ್ದಿದ್ದು ಥ್ರೋ ಬಾಲ್, ವಾಲಿಬಾಲ್ ಅದಂತೆಲ್ಲ. ಇವಾಗ ಆಡಿದ್ದಕ್ಕೆ ಸ್ವಲ್ಪ ಖುಷಿ ಆಯ್ತು. ಥ್ಯಾಂಕ್ಸ್ ಹೇಳ್ತಾ ಇದ್ವಿ ಮಧು ಮೋಹನ್ ಸರ್ಗೆ, ಥ್ಯಾಂಕ್ಸ್ ಹೇಳ್ತಾ ಇದ್ವಿ. ನಮ್ಮ ಮಗಳು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ, ಮಧುಮತಿ ಅಂತ. ನಾವು ಅವ್ರ ಪೇರೆಂಟ್ಸ್ ಆಗಿ ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಪೇರೆಂಟ್ಸ್ ಸ್ಪೋರ್ಟ್ಸ್ ತುಂಬಾನೇ ಎಂಜಾಯ್ ಮಾಡಿದ್ವಿ ಸರ್. ಲೇಡೀಸ್ಗೆ ಬೆಳಗ್ಗೆ ಎದ್ರೆ ಅಡಿಗೆ ಮಾಡು, ಪಾತ್ರೆ ತೊಳಿ, ಬಟ್ಟೆ ಹೋಗಿ, ಮಕ್ಳಿಗೆ ಬಡ್ಸು, ಗಂಡನ್ ಬಡ್ಸು, ಅಷ್ಟೇ ಕೆಲ್ಸ. 12 ವರ್ಷದಿಂದ ನಾನು ಇಲ್ಲಿ, ನನ್ನ ಮಗನೂ ಇದ್ದ SLC ಪಾಸ್ ಆಗಿ ಫಸ್ಟ್ PU ಹೋಗಿದ್ದಾನೆ. ಈಗ ಮಗಳು ಅವಳದಿನ್ 3 years ಇದೆ. 3 years ಆಗೋದ್ಮೇಲೆ ಆಗೋಗುತ್ತಲ್ವಾ, ಆಮೇಲೆ ನಾವ್ ಎಲ್ಲಿ ಹೋಗೋದು, ಎಲ್ಲಿ ಗೇಮ್ಸ್ ಆಡೋದು ಅಂತ ನನಗೆ ಇವಾಗ್ಲೇ ನನ್ ಮನ್ಸಿಗೆ ಅನಿಸ್ತಾ ಇದೆ. ಸೊ ಅಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದೀವಿ. ಗೆಲ್ತೀವ ಸೋಲ್ತೀವ ಅದು ಬೇರೆ ವಿಚಾರ.
ಬಟ್ ಹುಮ್ಮಸ್ಸಾಗಿ ಬಂದು ನಮ್ಮ ಚೈಲ್ಡ್ಹುಡ್ ಹೊರಟೋದ್ವಿ ಸರ್ ನಾವು. ಎಷ್ಟು ಅದು ಯಾವಾಗಿಂದನೂ ಚೆನ್ನಾಗಿತ್ತು ಸರ್. ಗೇಮ್ಸ್ ಎಲ್ಲಾನು, ಊಟ ಆಗ್ಲಿ, ಮ್ಯಾನೇಜ್ಮೆಂಟ್ ಆಗ್ಲಿ ತುಂಬಾನೇ ಚೆನ್ನಾಗಿತ್ತು. ನಾನು ಹಾರ್ಟ್ಫುಲ್ TMIS ಸೆಕ್ರೆಟರಿ ಸರ್ಗೆ, ಮಧು ಸರ್ಗೆ, ಅವ್ರ ವೈಫ್ಗೆ, ಟೀಚರ್ಸ್ ಅಂತೂ ಸೂಪರ್ ಸರ್. ಮ್ಯಾನೇಜ್ಮೆಂಟ್ ಅಲ್ಲಿ ಎಲ್ಲಿ ಏನು ಯಾರಿಗೂ ಹೆಚ್ಚು ಕಡಿಮೆ ಆಗ್ದಂಗ್ ನೋಡ್ಕೊಂಡಿದ್ದಾರೆ ಟೀಚರ್ಸ್. ಸೊ ನನ್ನ ಕಡೆಯಿಂದ ಟೀಚರ್ಸ್ಗೂ ಹಾಗೂ ಸರ್ಗೂ ತುಂಬಾ ಧನ್ಯವಾದಗಳು ಹೇಳ್ತೀವಿ ಸರ್. ಥ್ಯಾಂಕ್ ಯು. I am not parents. I am a child. Why I am child? I say today conduct the games. That why I child, not parents. Thank you, sir. ಇಲ್ಲಿ ನನ್ನ ಮಗಳು 9th ಅಲ್ಲಿ ಕಾವ್ಯಶ್ರೀ ಅಂತ ಓದ್ತಾ ಇದ್ದಾಳೆ. ನಾನು 12 ವರ್ಷದಿಂದಾನು ಇಲ್ಲಿ ನನ್ನ ಮಗ ಭರತ್ ಇದ್ದಾನೆ. ಲಾಸ್ಟ್ ಇಯರ್ SLC ಆಯಿತು. 12 ವರ್ಷದಿಂದ ಇಲ್ಲಿ ಒಂದು ಪೇರೆಂಟ್ ಆಗಿ ಇದ್ದೀನಿ. ಇಲ್ಲಿನ ವಾತಾವರಣ ಏನಂದ್ರೆ, ಇಲ್ಲೊಂದು ಯಾವುದೇ ಒಂದು ಫಂಕ್ಷನ್ಸ್ ಬರ್ಬೇಕಂದ್ರೆ ನಮ್ಮ ಊರಲ್ಲಿ ಸಂಕ್ರಾಂತಿ ಹಬ್ಬ, ಯುಗಾದಿ ಹಬ್ಬ ಯಾವ ರೀತಿ ಜಾಸ್ತಿ ಆಚರಣೆ ಮಾಡ್ತೀವೋ ಆ ರೀತಿ ಎಲ್ಲ ಟೀಚರ್ಸು ನಮ್ಮ ಸಾರು ಹಬ್ಬದ ವಾತಾವರಣ ಇಟ್ಕೊಂಡು ಎಲ್ಲ ಇಲ್ಲಿ ಆಚರಣೆ ಮಾಡ್ತಾರೆ. ಇಲ್ಲಿಗೆ ನಾವು ಊರು ಬಿಟ್ರೆ ಮತ್ತೆ ಇಲ್ಲಿನ ಫಂಕ್ಷನ್ ಮುಗಿಯುವವರೆಗೂ ಊರ ಕಡೆ ನಮ್ಮ ಗಮನನೇ ಬರಲ್ಲ. ಆ ರೀತಿ ಇರುತ್ತೆ ಇಲ್ಲಿ ವಾತಾವರಣ. ತುಂಬಾ ಚೆನ್ನಾಗೆಲ್ಲ ನೋಡ್ಕೊಂತ ಇದ್ದಾರೆ ನಮ್ಮ ಮಧುಮೋಹನ್ ಸರ್ ಅವರು. ಮತ್ತೆ ಇನ್ನೊಂದೇನಂದ್ರೆ, ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾ ಇದ್ದಾರೆ. ಒಬ್ಬೊಬ್ಬರನ್ನು ಸ್ಪೆಷಲ್ ಆಗಿ ಇಟ್ಕೊಂಡು, ನಿನ್ನೆ ವರ್ಷ ಫಸ್ಟ್ ಇಯರ್ ಅವ್ರದ್ದು ಏನೋ ಫಸ್ಟ್ ವರ್ಷ SSLC ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಎಲ್ಲಾ ಟೀಚರ್ಸ್ ಅವರು ಪಾಪ ಯಾರು ನಾವು ಲೇಡಿ ಟೀಚರ್ಸ್ ಅಂತ ಅನ್ಕೊಳ್ಳಿಲ್ಲ. 11 ಗಂಟೆವರೆಗೂ ಕೂಡ ಪಾಠ ಮಾಡಿ ಎಲ್ಲಾರ್ನು 100% ರಿಸಲ್ಟ್ ತಂದು ಕೊಟ್ಟರು ನಮ್ಮ ಟೀಚರ್ಸು, ನಮ್ಮ ಮಧುಮೋಹನ್ ಸರ್ ಅವರು. ಆ ಒಂದು ವಿಷಯದಲ್ಲಿ ತುಂಬಾ ಹೆಮ್ಮೆ ಆಯ್ತು ನಮ್ಗೆಲ್ಲ ಪೇರೆಂಟ್ಸ್ಗೆ. ಇನ್ನು ಇವಾಗ ನನ್ನ ಮಗಳು ನೆಕ್ಸ್ಟ್ ಇಯರ್ SLC ಆಗೋಗ್ತಾಳೆ. ಇವಾಗ್ನಿಂದಾನೇ ನನ್ಗೊಂದಷ್ಟು ಸಂಕಟ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಬಿಟ್ಟು ಹೋಗ್ಬೇಕಲ್ಲ ಅಂದ್ಬಿಟ್ಟು. ಯಾಕಂದ್ರೆ ಅಷ್ಟೊಂದು ವಾತಾವರಣ ಚೆನ್ನಾಗಿದೆ ಇಲ್ಲಿ, ಚೆನ್ನಾಗಿದೆ. ಮಕ್ಕಳು ಯಾರೊಬ್ಬರನ್ನು ಹಿಂದೆ ಇವ್ರಿಗೆ ಸರಿ ಇಲ್ಲ ಅನ್ನೋಷ್ಟಿಲ್ಲ. ಅವರಷ್ಟು ಚಾಲೆಂಜ್ ಆಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದರ ಒಂದು ಫಲಿತಾಂಶ ನಮ್ಮ ಟೀಚರ್ಸ್ ಅಲ್ಲಿ ಇದೆ. ಎಲ್ಲ ಚೆನ್ನಾಗಿದ್ದಾರೆ ಇಲ್ಲಿ. ಎಲ್ಲ ಯಾವುದೂ ಇಲ್ಲಿ ಒಂದು ಸಂಶಯ ಇಲ್ಲ. ನಮ್ಮ ಸಾರ್ ಅವರು ಯಾರಾದರೂ ಸ್ವಲ್ಪ ಹಿಂದೆ ಇದ್ರೆ ಅವರನ್ನು ಸ್ಪೆಷಲ್ ಆಗಿ ಆಫೀಸ್ ರೂಮಲ್ಲಿ ಕೂಡಿಸ್ಕೊಂಡು ಅವ್ನು ಸರಿ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಇಲ್ಲಿನ ವಾತಾವರಣ, ಲಾಸ್ಟ್ ಇಯರ್ SLC ಎಕ್ಸಾಮ್ ಮುಗಿದಾಗ ಇದೇ ಫೀಲ್ಡ್ ಅಲ್ಲಿ ಎಲ್ಲರೂ ಮಳೆಯಲ್ಲಿ ನೆಂದುಕೊಂಡು ನಮ್ಮ ಸ್ಟೂಡೆಂಟ್ಸ್ ಸಹ ಪೇರೆಂಟ್ಸ್ ತರ ನಮ್ಮ ಸಾರ್ ಅವರು ಅವ್ರ ಜೊತೆ ಇಲ್ಲೇ ಕುಣಿದಾಡಿದ್ರು. ಟೀಚರ್ಸ್ ಎಲ್ಲ ಕುಣಿದಾಡಿದ್ರು. ಅದೆಲ್ಲ ನಮ್ಗೆ ಹೆಮ್ಮೆ ತರ. ಈ ಒಂದು ಶಾಲೆಯಲ್ಲಿ ಓದಿಸ್ಬೇಕಂದ್ರೆ ನಮ್ಮ ಪುಣ್ಯ ಇರಬೇಕು ಅಂತ ನಾನು ಅನ್ಕೊಂತೀನಿ. ಎಲ್ಲ ಅಷ್ಟೇ ಚೆನ್ನಾಗಿದೆ, ಚೆನ್ನಾಗಿ ಓದ್ತಾ ಇದ್ದಾರೆ ಮಕ್ಕಳು. TM ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಇವತ್ತು ಪೇರೆಂಟ್ಸ್ ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಅರೇಂಜ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಒಂಥರ ನಮ್ದು ಬ್ರ್ಯಾಂಡ್ ಇದ್ದಂಗೆ. ಏನಂದ್ರೆ ಪುಷ್ಪಾ ಸಿನಿಮಾದಲ್ಲಿ ಹೇಳ್ತಾರೆ ಬ್ರ್ಯಾಂಡ್, ಆ ತರ TMIS ಅಂತ. ತುಂಬಾ ಚೆನ್ನಾಗಿತ್ತು. ಎಲ್ಲ ನಮ್ಮ ಪೇರೆಂಟ್ಸ್ಗೂ, ನಮ್ಮ ಮಕ್ಕಳಿಗೂ, ಮತ್ತೆ ನಮ್ಮ ಮಧುಮೋಹನ್ ಸಾರು ಎಲ್ರಿಗೂ, ಇಲ್ಲಿ ಟೀಚರ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. ನಾವು ಭಾಗವಹಿಸಿದ್ವಿ. ಎಲ್ಲಾದ್ರಲ್ಲೂ ಸೋತಿ ಹೋದೆ. ಆದ್ರೂ ಕೆಲವೊಂದ್ ಕಡೆ ಬ್ರ್ಯಾಂಡ್ ಆಗಲಿ ಗೆದ್ದಿದ್ದೀನಿ. ಒಂದ್ ಪ್ರೈಸ್ ಆದ್ರೂ ಬರುತ್ತೆ, ತಗೊಂಡು ಹೋಯ್ತೀನಿ ಮನೆಗೆ, ಬಿಡೋದಿಲ್ಲ. ಓಕೆ, ಧನ್ಯವಾದಗಳು. ಅಹದುಲ್ಲಾ ಖಾನ್ ಅಂತ ಹೇಳ್ಬಿಟ್ಟು ನನ್ನ ಮಗ TMS ಅಲ್ಲಿ UKG ನಲ್ಲಿ ಓದ್ತಾ ಇದ್ದಾನೆ. ಅಹದುಲ್ಲಾ ಖಾನ್ ಅಂತ ಹೇಳ್ಬಿಟ್ಟು ಅವನ ಹೆಸರು. ಇವತ್ತಿಂದು ಪ್ರೋಗ್ರಾಮ್ ಏನಂದ್ರೆ ಪೇರೆಂಟ್ಸ್ ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಒಳ್ಳೆ ಸೂಪರ್ ಆಗಿತ್ತು. ನಾವು ಆಡಿ ಒಂದು 20 ವರ್ಷ ಆಗಿತ್ತು ಸ್ಪೋರ್ಟ್ಸ್. ಇವತ್ತು ಆಡಿದೀವಿ, ಬಟ್ ಎಲ್ಲಾದ್ರಲ್ಲೂ ಸೋತಿದೀವಿ. ಆದ್ರೂ ನಮ್ಗೆ ಫುಲ್ ಖುಷಿ ಇದೆ ಆಡಿದ್ದಕ್ಕೆ. ಅದಕ್ಕೆ ನಾನು ಮಧು ಸರ್ ಅವ್ರಿಗೆ ತುಂಬಾ ಧನ್ಯವಾದನ ತಿಳಿಸ್ತೀನಿ. ಪ್ಲಸ್ ಇವತ್ತು ಮಾಡಿರುವಂತ ಒಂದು ಪ್ರೋಗ್ರಾಮು ಎಲ್ಲಾರ ಮನ್ಸಲ್ಲಿರತ್ತೆ. ಯಾಕಂದ್ರೆ ಎಲ್ಲಾರು ಖುಷಿಯಾಗಿ ಆಡಿದ್ದಾರೆ, ಬಟ್ ಎಲ್ಲ ಮಣ್ಣಲ್ಲಿ ಹೊರಲಾಡ್ಬಿಟ್ಟಿದ್ದಾರೆ ಇವತ್ತು. ಹಂಗಿದ್ರೇನು ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದಾರೆ ಎಲ್ಲಾರು. ಸ್ಕೂಲ್ ಮಾತ್ರ ಸೂಪರ್. ಯಾರು ಸರ್ ಹೇಳಿ? ಇನ್ನೊಂದಿತ್ತು ಕಪಲ್ಸ್ದು, ಅದು ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಎತ್ಕೊಂಡು ಓಡಕ್ ಆಗ್ಲಿಲ್ಲ ಯಾರ ಕೈನಲ್ಲೂ. ಆದ್ರೇನು ಕಷ್ಟಪಟ್ಟು ಎತ್ಕೊಂಡು ಓಡಾಡಿದ್ದಾರೆ, ಬಟ್ ಗೆಲ್ಲಕ್ ಆಗ್ಲಿಲ್ಲ ಯಾರ ಕೈನಲ್ಲೂ, ವೇಟ್ ಇರೋದ್ರಿಂದ. ಅದಕ್ಕೆ ಯಾರು ಫೀಲ್ ಆಗಿಲ್ಲ. ಇರ್ಲಿ, ಪರವಾಗಿಲ್ಲ. ಅದು ಮಾತ್ರ ಚೆನ್ನಾಗಿತ್ತು. ಎಲ್ಲಾ ಪ್ರೋಗ್ರಾಮು ಸೂಪರ್ ಆಗಿತ್ತು. ಇವತ್ತಿಂದು ಸ್ಪೋರ್ಟ್ಸ್ ಡೇ ಏನಿತ್ತು ಸೂಪರ್ ಆಗಿತ್ತು. ಅದಕ್ಕೆ ನಮ್ಮ ಮಧು ಸರ್ ಅವ್ರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ, ಉತ್ನೂರು ಗ್ರಾಮ ಪಂಚಾಯತಿ ಸದಸ್ಯರು, ದೊಡ್ಡಗೂರ್ಕಿನಂದು. ನಮ್ಮ ಮಕ್ಕಳು ಸೇರಿಸಿದಾಗ ಇಲ್ಲಿ ನಮ್ಗೆ ಗೊತ್ತಿಲ್ಲ ಇಷ್ಟೊಂದು ಚೆನ್ನಾಗಿ ನಡೆಸ್ತಾರೆ, ಇಷ್ಟೊಂದು ಚೆನ್ನಾಗಿ ನೀಟಾಗಿ ನೋಡ್ಕೊಳ್ತಾರೆ ಮಕ್ಕಳನ್ನ ಅಂತ. ಆದರೆ ಇಲ್ಲಿ ಸೇರಿಸಿದ್ದು ನಮ್ಮ ಜಗದೀಶ್ ಅಂತ. ನಮ್ಮ ಜಗದೀಶ್ ನಮ್ಮ ಮಾವ ಅವರು ಇಲ್ಲೇ ಇದ್ದಾರೆ. ಅವರೇ ಸೇರಿಸಿದ್ದು ಫಸ್ಟು ಇಲ್ಲಿ ಜಾಯಿನ್ ಮಾಡಿಸಿದ್ದು. ಈ ಸ್ಪೋರ್ಟ್ಸ್ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಜಾಸ್ತಿ ಸ್ಪೋರ್ಟ್ಸ್ ಆಡೋಕ್ಕೆ ಹೋಗಲ್ಲ. ಇವತ್ತು ಬಂದಿದ್ರೆ ಎಲ್ಲ ತೆಗೆಸ್ಕೊಂಡಿದ್ದೆ, ತೆಗೆಸಕ್ಕೆ ಮಾಡಿದ್ದೀರಾ, ಮಧು ಸಾರೇ ಮಾಡಿದ್ದಿಲ್ಲ ನನಗೆ. ನಾನು ಮಧು ಸಾರ್ಗೆ ಹೇಳ್ತೀನಿ,
ಮಧು ಸರ್ ಮಾಡಿರೋದಕ್ಕೋಸ್ಕರ ಇಷ್ಟು ಮಾತ್ರ ಓಡಾಡಿದ್ದೀನಿ. ಯಾವತ್ತೂ ನಾನು ಇಷ್ಟ ಹತ್ರ ಬೆವರು ಸುರಿಸಿಲ್ಲ, ಆದರೆ ಇವತ್ತು ಬೆವರು ಸುರಿಸಿ ಸ್ವಲ್ಪ ಹೊತ್ತು ಆಡಿದ್ದೀವಿ. ತುಂಬ ಸಂತೋಷ ನಮಗೆ. ಈ ಸ್ಕೂಲ್ ಇನ್ನೂ ಮುಂದಕ್ಕೆ ಚೆನ್ನಾಗಾಗಲಿ ಅಂತ ಕೋರ್ತಾ ಇದ್ದೀನಿ. ಸಾಕು, ಇಷ್ಟು ಮಾತ್ರ ಮಾತಾಡೋಕೆ ಅವಕಾಶ ಮಾಡ್ತೀನಿ ಮಧು ಸರ್ಗೆ. ಸ್ಪೋರ್ಟ್ಸು ಪ್ರತಿಯೊಂದು ಇಲ್ಲಿ ಮತ್ತೆ ಮುಂಚೆ ಒಂದ್ಸರಿ ವಿನ್ ಆಗಿದ್ದೀವಮ್ಮ, ಅದೇ ಸೆಕೆಂಡ್ರಿ ಆಯ್ತಾ. ಫಸ್ಟ್ ಒಂದ್ಸರಿ ಮೊನ್ನೆ ಒಂದ್ಸರಿ ಪ್ರೋಗ್ರಾಮ್ ಮಾಡಿ ಸರ್, ಇದು ತರಕಾರಿ ಎಲ್ಲ ಸಂತೆ, ಚಿನ್ನದ ಸಂತೆ ಮಾಡಿದ್ರು. ಆ ಫಂಕ್ಷನ್ ಅಂತೂ ಇಡೀ ನಮ್ಮ ತಾಲೂಕಲ್ಲಿ ಎಲ್ಲಿ ಮಾಡಿಲ್ಲ, ಆ ಥರ ಮಾಡಿದ್ದಾರೆ. ಈ ಥರ ಮಾಡೋದಕ್ಕೆ ಮಧು ಸರ್ಗೆ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಸಾಕು ಸರ್. ನಮ್ಮ ಮಗು ದಿನೇಶ್ ಅಂತ ಈಗ ಸದ್ಯಕ್ಕೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾರೆ. ಅವ್ರಿಗಿಂತ ಮೊದಲೇ ನಮ್ಮ ದೊಡ್ಡ ಮಗನಾದಂತಹ ಲೋಕೇಶ್ ಅಂತ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಸೇರಿಸಿದ್ದು. ಅವತ್ತು ನಮಗೆ ಈ ಸ್ಕೂಲ್ ಬಗ್ಗೆ ಆಗಲಿ ಇಲ್ಲ ಈ ಥರ ಸ್ಪೋರ್ಟ್ಸ್ ಮೀಟಿಂಗು ಇದು ಇನ್ನೊಂದು ಏನೂ ಗೊತ್ತಿರಲಿಲ್ಲ. ಈ ಶಾಲೆಯಲ್ಲಿ ಪ್ರತಿ ವರ್ಷನೂ ನಾವು ಅಲ್ಲಿಂದ ಬೇಸಿಂದ ಬಂದಿರೋರಾದ್ರಿಂದ ಈ ಶಾಲೆ ಬಗ್ಗೆ ಹೇಳಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಅಪ್ಗ್ರೇಡ್ ಆಗ್ತಾ ಇದೆ ಅಂದರೆ, ನಾವು ಯಾವುದೇ ಒಂದು ಮೊಬೈಲಲ್ಲಿ ವರ್ಷನ್ ಯಾವ ಥರ ಚೇಂಜ್ ಆಗ್ತಾ ಇದೆಯೋ ಅದೇ ಥರ ಆಗ್ತಾ ಇದೆ. ಫಸ್ಟ್ ಎಜುಕೇಶನ್ ಮಾತ್ರ ಇದೆ ಅಂತ ನಾವು ತಿಳ್ಕೊಂಡಿದ್ವಿ, ಈಗ ಗೊತ್ತಾಗ್ತಾ ಇದೆ ಬರೀ ಎಜುಕೇಶನ್ ಅಲ್ಲ, ಮಕ್ಕಳ ಜೊತೆ ನಮ್ಮನ್ನು ಸಣ್ಣ ಮಕ್ಕಳು ಮಾಡಿ ಕೂಡ ಆಟ ಆಡಿಸ್ಬಿಡ್ತಾ ಇದ್ದಾರೆ. ನಮ್ಮ ಮಧು ಸರ್ ಅವ್ರನ್ನ ನಾವು ಹೊಗಳ್ಬೇಕು ಯಾವ ತರ ಅನ್ನೋದಕ್ಕೆ ನಮ್ಮ ಮಾತುಗಳಂತೂ ಸಾಕಾಗಲ್ಲ, ಯಾರಾದ್ರೂ ಕವಿಗಳ ಮಾತುಗಳು ಬೇಕಾಗುತ್ತೆ. ಅಷ್ಟು ಎಜುಕೇಶನ್ ಆಗಲಿ ಇಲ್ಲ ಮಕ್ಕಳ ಬಗ್ಗೆ ಕಾಳಜಿ ಆಗಲಿ ತುಂಬಾ 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 ಅವರ ಸ್ವಂತ ಮಕ್ಕಳಿಗೆ ಎಷ್ಟು ಕೇರ್ ತಗೋತಾರೋ ಅದೇ ತರ ಕೇರ್ ತಕೊಂಡು ಒಂದು ಎಜುಕೇಶನ್ ಇಂದ ಹಿಡಿದು ಸ್ಪೋರ್ಟ್ಸ್ ಮೀಟಿಂದ ಹಿಡಿದು ವ್ಯಾನ್ಗಳಲ್ಲಿ ಮಕ್ಕಳನ್ನ ಕರೆಸೋದಾಗ್ಲಿ ಕಳಿಸೋದಾಗ್ಲಿ ಊರಿನ ತನಕ ತಲುಪಿಸಿದ ಮೇಲೆ ಅವ್ರ ಬಗ್ಗೆ ವಿಚಾರಣೆ ಆಗಲಿ ತುಂಬಾ ಕೇರ್ ತಗೊಂತಾರೆ. ಅದಕ್ಕಂತೂ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಮಗಳು 2nd ಸ್ಟ್ಯಾಂಡರ್ಡು ಧೃತಿ ಅಂತ. ನನ್ನ ಫಸ್ಟು ಅಂತಂದರೆ ಸ್ಕೂಲ್ ಲೆವೆಲಲ್ಲಿ ಕಾಲೇಜ್ ಲೆವೆಲಲ್ಲಿ ಸ್ಪೋರ್ಟ್ಸ್ ಆಲ್ಮೋಸ್ಟ್ ಆಡಿದ್ದೀನಿ ನಾನು, ಖೋಖೋ ಎಲ್ಲ. ಮತ್ತು ಅಷ್ಟೇ ಬಿಟ್ಬಿಟ್ಟೆ, ಮತ್ತೆ ಮದುವೆ ಆಯಿತು. ಬಟ್ ಫಸ್ಟ್ ಟೈಮ್ ಮತ್ತೆ ಅಲ್ಲಿ ಬಿಟ್ಟಿದ್ಮೇಲೆ ಫಸ್ಟ್ ಟೈಮ್ ಇಲ್ಲಿ ಆಡಿದ್ದು ತುಂಬ ಖುಷಿ ಆಯಿತು ನನಗಂತೂ. ಏನಂತಂದರೆ ಸ್ಕೂಲ್ ಲೆವೆಲ್ ಮತ್ತೆ ನನ್ನ ನೆನಪಾಯಿತು. ತುಂಬ ಥ್ಯಾಂಕ್ಸ್ TM ಇಂಟರ್ನ್ಯಾಷನಲ್ ಸ್ಕೂಲ್ಗೆ, ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಸರ್ಗೂ ಅಷ್ಟೇ ತುಂಬ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್ ಸರ್. ಯಾಕಂತಂದರೆ ಮತ್ತೆ ಈ ಥರ ಆಡೋ ಅವಕಾಶ ಸಿಗತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದರೆ ಈ ಸತಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. नमस्ते ಎಲ್ಲರಿಗೂ. मधु सर थैंक्स हमारा बचपन याद दिलाए आज, क्योंकि हम लोग बहुत पहले ये सब छोड़ दिए थे, क्योंकि मेरा बच्चे का भी पहला साल है यहाँ, 6 में है, सो पहले दूसरी स्कूल में था. तो ऐसा एक्सपीरियंस कोई स्कूल में भी नहीं हुआ, हम ना यहाँ दिए, उसके लिए थैंक्स सर. First, I would like to thank sir and ma'am for giving this opportunity to all the parents to show their talents in sports. I thought there will be very fear, but it was very amazing by seeing the parents' enthusiasm. Thank you parents for your support and encouragement. Thank you teachers. My name is Ramcharan. I am studying in 9th standard. I am studying in TMIS school. Thank you for giving this opportunity to our parents. They enjoyed most and they played like a children's. They remembered all their childhood memories. Thank you. Hi, hello everyone. My name is Nehangita. I am from 10th. Today in our school they celebrated parent sports. All parents enjoyed a lot and they remembered their childhood days. It was very wonderful to see them like a childs. Thank you. TMIS ಶಾಲೆಯ ಪೋಷಕರಿಗೆ ಹಾಗೂ ಎಲ್ಲ ನಮ್ಮ ಶಿಕ್ಷಕರಿಗೆ ಹಾಗೂ ಸಹ ಶಿಕ್ಷಕರಿಗೆ, ಅದೇ ರೀತಿ ಮಕ್ಕಳಿಗೆ ಎಲ್ಲರಿಗೂ ಶುಭ ಸಂಜೆ. ಅದೇ ರೀತಿ ಇವತ್ತು ನಾವು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾವು ಪೋಷಕರ ಕ್ರೀಡೆಗಳನ್ನ ನಮ್ಮ ಒಂದು ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ವು. ಇದಕ್ಕೆ ತುಂಬಾ ಅಂದ್ರೆ ತುಂಬಾ ನಾನು ಮಾತುಗಳಲ್ಲಿ ಹೇಳಲಾರೆ, ಎಷ್ಟು ಒಂದು ಪೇರೆಂಟ್ಸು ಸಂತೋಷದಿಂದ ಎಲ್ಲರೂ ಅವರ ಒಂದು ಬಾಲ್ಯದ ಆ ಒಂದು ವಯಸ್ಸಿಗೆ ಹೋಗ್ಬಿಟ್ಟಿದ್ರು ಎಲ್ಲರೂ. ಅವರು ನಾವು ಪೇರೆಂಟ್ಸ್ ಇದು ಅಂತಾನೆ ಮರ್ತು ಬಿಟ್ಟು ಇವತ್ತು ಏನು ಅವ್ರು ಇವತ್ತೊಂದು ಏನ್ ಹೇಳ್ತಾರೆ, ಒಂದು ಮಳೆ ಬಂದ್ರು ಅವ್ರ ಉತ್ಸಾಹದಿಂದ ಅವ್ರು ಎಷ್ಟು ಉತ್ಸುಕದಿಂದ ಅವ್ರು ಮಾಡಿದ್ದಾರೆ ಅಂತಂದ್ರೆ ನಾನದು ಮಾತುಗಳಲ್ಲಿ ಸೀರಿಯಸ್ ಆಗಿ ನಾನು ಹೇಳಕ್ಕಾಗಲ್ಲ.
ಅದು ಎಕ್ಸ್ಪೀರಿಯನ್ಸ್ ಮಾಡಿದೆ ನಾನು. ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ಒಂದು ಸ್ಪಂದನೆ ಮಾಡಿದ್ದಕ್ಕೆ ಎಲ್ಲಾ ಪೋಷಕರಿಗೂ ನಮ್ಮ ಶ್ರೀಮತಿ ರುಕ್ಮಿಣಿ ಕೃಷ್ಣಮೂರ್ತಿ ಚಾರಿಟಬಲ್ ಮತ್ತು ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ಸೆಕ್ರೆಟರಿ ಆದ ನಾನು, TM ಮಧುಮೋಹನ್ ಆದ ನಾನು, ನಿಮ್ಮೆಲ್ಲರಿಗೂ ನಾನು ತಲೆ ತೆಗ್ಸಿ ನಿಮಗೆ ನಾನು ಹೇಳ್ತೀನಿ, ನಮಸ್ಕಾರ ಹೇಳ್ತೀನಿ ಎಲ್ರಿಗೂ. ಯಾಕೆಂದ್ರೆ ಪೋಷಕರೇ ಯಾವುದೇ ಒಂದು ಸಂಸ್ಥೆಗೆ ಒಂದು ಮೂಲ ಸ್ತಂಭ. ದೇವಸ್ಥಾನದ ಮುಂದೆ ಒಂದು ಧ್ವಜಸ್ತಂಭ ಹೆಂಗಿರತ್ತೋ ಅದೇ ರೀತಿ ಈ ಪ್ರತಿಯೊಂದು ವಿದ್ಯಾಸಂಸ್ಥೆಗೆ ಪೋಷಕರೇ ಒಂದು ಮೂಲ ಸ್ತಂಭ. ಆ ಒಂದು ಸ್ತಂಭ ಏನಿದೆ, ನಾವು ಈ 12 ವರ್ಷಗಳಿಂದ ಏನು ನಾವೊಂದು ಕ್ವಾಲಿಟಿ ಎಜುಕೇಶನ್ ಕೊಟ್ಟು ಏನು ನಮ್ಮ ಪೇರೆಂಟ್ಸ್ ಅನ್ನ ನಾವು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಅವರ ಒಂದು ಏನೆಲ್ಲ ಅವರ ಒಂದು ಇಷ್ಟಾರ್ಥಗಳು ಅಂದ್ರೆ ಮಕ್ಕಳ ಮೇಲೆ ಇರುವಂತ ಆ ಒಂದು ನಂಬಿಕೆ, ಆ ನಂಬಿಕೆಯನ್ನ ನಾವು ಈ 12 ವರ್ಷನೂ ನಾವು ಪೂರೈಸ್ಕೊಂಡು ಬಂದಿದ್ದೀವಿ. ಯಾವುದೇ ರೀತಿಯಾದಂತ ನಾವು ನಮ್ಮ ಪೇರೆಂಟ್ಸ್ಗೆ ಒಂದು ಮನಸ್ತಾಪಗಳನ್ನ ಕಲ್ಪಿಸದೆ ಪ್ರತಿಯೊಂದೂ ಆಗಿಂದಾಗ ಪ್ರತಿಯೊಂದು ಮಾಡಿಕೊಂಡು ಅವರ ಒಂದು ಮನಸ್ಸನ್ನು ನಾವು ಗೆಲ್ತಾ ಬಂದಿದ್ವಿ. ಅದೇ ರೀತಿ ಇನ್ನು ಮುಂದಕ್ಕೂ ಮಾಡ್ತೀವಿ. ಮತ್ತು ಇವತ್ತು ಈ ಒಂದು ಪೋಷಕರ ಸಭೆಗೆ ಎಲ್ಲರೂ ಆಹ್ವಾನಿತರಾಗಿ ತುಂಬಾ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ. ಎಲ್ಲರಿಗೂ ನನ್ನ ಒಂದು ಬಾಟಮ್ ಆಫ್ ಮೈ ಹಾರ್ಟ್ ಐ ಆಮ್ ಸೇಯಿಂಗ್ ಥ್ಯಾಂಕ್ಸ್ is a very small word. More than is there any word, I will tell you, parents, thank you for your kind appreciation and kind support. Thanks a lot. I will remember this for my lifetime. Thank you. We of TMIS management, we sincerely thank all the parents for participating wholeheartedly. A big round of applause for you all. Now, I would like to call Sanjana from grade 10 for vote of thanks. Good evening everyone, I am Sanjana from grade 10. It is with immense gratitude and joy that I stand here to thank everyone who has made today's sports day an indelible. First and foremost, I would like to thank our secretary Mr. Madhumohan sir, who put countless hours of effort into planning and executing this event. Thank you sir. Next, I would like to thank our president Mr. Sharmila ma'am for your generous support. Thank you, ma'am. A senior thanks also to the parents who your concerned support. None of this would be possible. Thank you, my dear parents. I would like to thank my dear teachers and your tireless efforts is training, guiding and motivating our parents. Thank you, my dear teachers. Next, I would like to thank our non-teaching staff for your sublime support. Thank you. Thank you once again to everyone involved and we hope to see you all again at next event. Thank you.